ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಪದೇ ಪದೇ ಅಸಭ್ಯವಾದಂಥ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮೊನ್ನೆ ತಾನೇ ಜೈಲು ಸಿಬ್ಬಂದಿಗಳ ಜೊತೆಗೆ ಟಿವಿ ವಿಚಾರಕ್ಕೆ ಗಲಾಟೆ ಮಾಡಿದ್ರು. ಈಗ ಮತ್ತೆ ಪದೇ ಪದೇ ಅಸಭ್ಯ ವರ್ತನೆಯನ್ನ ದರ್ಶನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ಗೆ ಜೈಲರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರುವಷ್ಟು ದಿನ ಜೈಲು ನಿಯಮವನ್ನು ಪಾಲಿಸಬೇಕು ನೀವು ಅಂತ ನೇರವಾಗಿ ಹೇಳಿದ್ದಾರೆ. ಶಿಕ್ಷೆ ಜೊತೆ ನಡವಳಿಕೆ ಸರಿಯಾಗಿಸಲು ಜೈಲಿಗೆ ಕಳಿಸೋದು, ಸುಮ್ಮನೆ ಬೇಕಾಬಿಟ್ಟು ಯಾರು ಜೈಲನ್ನ ಕಳಿಸಲ್ಲ, ನಡವಳಿಕೆ ಸರಿ ಮಾಡ್ಕೋಬೇಕು ಅಂತ ಜೈಲಿಗೆ ಕಳಿಸ್ತಾರೆ. ಇಲ್ಲೂ ನಿಮ್ಮ ದರ್ಪ ತೋರಬೇಡಿ, ಆದರೆ ನೀವು ಜೈಲಿನ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸ್ತಾ ಇದ್ದೀರಿ, ಸೌಲಭ್ಯಕ್ಕಾಗಿ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ದೀರಿ ಅಂತ ಜೈಲರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಸಾಧ್ಯವೋ ಅಷ್ಟು ಮಾತ್ರ ನಾವು ಕೊಡ್ತೇವೆ, ಅದಕ್ಕಿಂತ ಮೀರಿ ನೀವು ಕೇಳಿದ್ದಲ್ಲ ಕೊಡೋದಕ್ಕಾಗಲ್ಲ, ನಿಮ್ಮ ವರ್ತನೆ ಸರಿ ಮಾಡ್ಕೋಬೇಕು. ಜೈಲಿನಲ್ಲಿ ಪದೇ ಪದೇ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಂಥ ದರ್ಶನ್ ವಿರುದ್ಧ ಜೈಲರ್ ಈಗ ಸಿಟ್ಟಾಗಿದ್ದಾರೆ. ಬೇಸತ್ತ ಬಳ್ಳಾರಿ ಸೆಂಟ್ರಲ್ ಜೈಲಿನ ಜೈಲರ್ ದರ್ಶನ್ಗೆ ಕ್ಲಾಸ್ ತೆಗೆದುಕೊಂಡಂಥ ಜೈಲಿನ ಸಿಬ್ಬಂದಿಗಳು ಕೂಡ ನಿಮಗೆ ಶಿಕ್ಷೆ ಏನು ಕೊಡ್ತಾರೆ ಅಥವಾ ಜೈಲಲ್ಲಿ ಏನು ಇರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಸರಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಜೈಲಿಗೆ ಕಳಿಸ್ತಾರೆ. ಆದರೆ ನೀವು ಜೈಲಿನ ಶಿಸ್ತನ್ನು ನಿಯಮವನ್ನು ಉಲ್ಲಂಘಿಸ್ತಾ ಇದ್ರೆ ನಿಮ್ಮ ವರ್ತನೆಯೇ ಸರಿ ಇಲ್ಲ. ಇದೇ ರೀತಿಯಂಥ ವರ್ತನೆ ಮಾಡ್ತಾ ಇದ್ರೆ ನಾವು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸೌಲಭ್ಯಕ್ಕಾಗಿ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ದೀರಿ. ಕಾನೂನು ಪ್ರಕಾರ ಏನು ಮಾತ್ರ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಕೊಡ್ತೀವಿ, ಅದನ್ನು ಬಿಟ್ಟು ನೀವು ಕೇಳಿದ್ದಲ್ಲ ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ದರ್ಶನ್ಗೆ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನಷ್ಟು ಮಾಹಿತಿ ಬರ್ತಾ ಇದೆ. ಸ್ಟಾರ್ ಆಗಿದ್ದ ದರ್ಶನ್ ಜೈಲಿನಲ್ಲಿ ಸಾದಾ ಸೀದಾ ಕೈದಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ವಿಚಾರಣಾಧೀನ ಕೈದಿಯಾಗಿದ್ದಾರೆ. ತನ್ನ ಬಟ್ಟೆ ತಾನೇ ತೊಳೆದುಕೊಳ್ತಾ ಇರುವಂಥ ದಾಸ. ಇನ್ಫ್ಯಾಕ್ಟ್ ಸೆಲ್ನ ನಿತ್ಯ ತಾನೇ ಕ್ಲೀನ್ ಮಾಡುವಂಥ ಪರಿಸ್ಥಿತಿ ದರ್ಶನ್ಗೆ ಬಂದಿದೆ. ಸದ್ಯ ಅವರೇ ಅವ್ರ ಸೆಲ್ನ ಕ್ಲೀನ್ ಮಾಡ್ತಾ ಇದ್ದಾರಂತೆ, ಪೊರಕೆ ಹಿಡಿದು ಕ್ಲೀನ್ ಮಾಡ್ತಾ ಇದ್ದಾರೆ ಕರಿಯ. ಹೀಗಾಗಿ ಯಾವಾಗ ಇವರ ವರ್ತನೆ ಸಿಟ್ಟಾಯಿತು ಅಂದರೆ ಸರಿ ಇಲ್ವೋ ಆವಾಗ ಕ್ಲಾಸ್ ತೊಗೊಂಡಿದ್ದಾರೆ. 16 ದಿನಗಳಿಂದ ಬಳ್ಳಾರಿ ಜೈಲಿರುವಂಥ ದರ್ಶನ್ ಈಗ ಅವರ ಬ್ಯಾರಕನ್ನು ಅವರೇ ಕ್ಲೀನ್ ಮಾಡ್ತಾರೆ. ಬಟ್ಟೆ ತೊಳೆಯೋದು, ಶೌಚಾಲಯ ಕ್ಲೀನ್ ಮಾಡೋದು, ಬ್ಯಾರಕ್ಗಳನ್ನು ಅವರ ಸೆಲ್ಲನ್ನು ಕ್ಲೀನ್ ಮಾಡ್ಕೊಳ್ಳೋದು ಅವರೇ ಮಾಡ್ತಾ ಇದ್ದಾರೆ. ತನ್ನ ಸೆಲ್ಲನ್ನು ತಾನೇ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಂದು ಕೂಡ ಜೈಲಿನ ನಿಯಮ ಏನಿದೆ ಅದರ ಪ್ರಕಾರನೇ ವರ್ತಿಸಬೇಕು ಅಂತ ಜೈಲರ್ ಕೂಡ ಖಡಕ್ ಆದಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕೆಲ ಸಂದರ್ಭಗಳಲ್ಲಿ ತುಂಬ ಸಿಟ್ಟಾಗಿ ಮಾತನಾಡಿದಂತೆ, ಅದರಲ್ಲೂ ಪದೇ ಪದೇ ಜೈಲಿನ ಸಿಬ್ಬಂದಿಗಳ ಜೊತೆಗೆ ಅಸಭ್ಯವಾದಂಥ ವರ್ತನೆಯನ್ನು ಮಾಡ್ತಾ ಇದ್ರಂತೆ. ಅವರಿಗೆ ಬೈಯೋದು ಅಥವಾ ಅವ್ರ ಮೇಲೆ ರೇಗಾಡೋದು ಈ ಥರ ವರ್ತನೆಯನ್ನು ದರ್ಶನ್ ತೋರಿಸ್ತಾ ಇದ್ರು. ಪ್ರಮುಖವಾಗಿ ಟಿ ವಿ ವಿಚಾರಕ್ಕೆ ಒಂದು ಸಂದರ್ಭದಲ್ಲಿ ಇದೇ ರೀತಿಯಂಥ ವರ್ತನೆಯೇ ಮಾಡಿದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಸೌಲಭ್ಯ ಕೂಡ ಸರಿಯಾಗಿ ಕೊಡಿ, ಜೈಲರ್ಗೆ ಮಾತಾಡ್ತೀನಿ, ಸೂಪರಿಂಟೆಂಡೆಂಟ್ಗೆ ಮಾತಾಡ್ತೀನಿ ಅಂತ ಆವಾಜ್ ಹಾಕಿದ್ರಂತೆ. ಇದರಿಂದ ಸಿಟ್ಟಾದಂಥ ಜೈಲು ಸಿಬ್ಬಂದಿ ಈಗ ದರ್ಶನ್ಗೆ ಬುದ್ಧಿ ಹೇಳಿದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವಿನಾಯಕ್ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಅದಕ್ಕೂ ಮೊದಲು ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ, ಅದರತ್ತ ನೋಡೋಣ. ಈಗಾಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಪದೇ ಪದೇ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಹಿನ್ನೆಲೆಯಲ್ಲಿ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಜೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಜಾರಾಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ 16 ದಿನಗಳಿಂದ ಬೆಂಡಾದಂಥ ದರ್ಶನ್ ಈಗ ವಕೀಲರ ಭೇಟಿ ವೇಳೆ 2 ಅರ್ಜಿಗೆ ಸಹಿ ಹಾಕಿದಂಥ ದರ್ಶನ್ ಈ ಸಂದರ್ಭದಲ್ಲಿ ವಕೀಲರನ್ನ ಭೇಟಿ ಮಾಡಿ ಅರ್ಜಿ ಕೂಡ ಹಾಕಿದ್ದಾರೆ. ಬಹುಶಃ ಅನಾರೋಗ್ಯದ ಕಾರಣ ನೀಡಿ ಕೋರ್ಟ್ಗೆ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಬೇಲ್ ರಿಜೆಕ್ಟ್ ಆದರೆ ದರ್ಶನ್ ಕುಟುಂಬಸ್ಥರಿಂದ ಈ ಒಂದು ಸಲಹೆ ಬಂದಿದೆ. ಅಂದರೆ ಬೇರೆ ಕಡೆಗೆ ಈಗಾಗಲೇ ಮನವಿ ಮಾಡಿದಾರಂತೆ, ಬಳ್ಳಾರಿ ಜೈಲು ಬಿಟ್ಟು ಬೇರೆ ಕಡೆಗೆ ಎಲ್ಲರೂ ನಮ್ಮನ್ನು ಶಿಫ್ಟ್ ಮಾಡಿಕೊಡಿ, ಬಳ್ಳಾರಿ ಜೈಲಲ್ಲಿ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ, ಜೈಲೂಟಕ್ಕೆ ಹೈರಾಣದಂಥ ಕೊಲೆ ಆರೋಪಿ ದರ್ಶನ್. ಈ ಹಿನ್ನೆಲೆಯಲ್ಲಿ ಈಗ ಬೇರೆ ಜೈಲಿಗೆ ಸ್ಥಳಾಂತರದ ಬಗ್ಗೆ ಕೂಡ ಚಿಂತನೆ ಮಾಡಲಾಗ್ತಾ ಇದೆ. ಅಂದರೆ ದರ್ಶನ್ ಕುಟುಂಬಸ್ಥರಿಂದ ಅಥವಾ ದರ್ಶನ್ ಪರವಾಗಿ ಬೇರೆ ಜೈಲಿಗೆ ನಮ್ಮನ್ನು ಸ್ಥಳಾಂತರ ಮಾಡಿಕೊಡಿ ಅಂತ ಮನವಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವಿನಾಯಕ್. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಕಳೆದ 16 ದಿನಗಳಿಂದ ಬಳ್ಳಾರಿ ಜೈಲು ಯಾಕೋ ದರ್ಶನ್ಗೆ ಸೆಟ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಒಂದು ಕಡೆಗೆ ಸಿಬ್ಬಂದಿಗಳ ಮೇಲೆ ಸಿಡಿ ಅಂತ ಇದ್ದಾರೆ, ಮತ್ತೊಂದು ಕಡೆಗೆ ಈಗ ಅವ್ರ ಕೆಲಸವನ್ನು ಅವರೇ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದರ ನಡುವೆ ಈಗ ಜೈಲರ್ ಸೇರಿದಂತೆ ಜೈಲಿನ ಸಿಬ್ಬಂದಿಗಳು ದರ್ಶನ್ಗೆ ಯಾಕೆ ಕ್ಲಾಸ್ ತೆಗೆದುಕೊಟ್ರು ಅಂತ ಘಟನೆ ಏನಾಯಿತು ಅದನ್ನು ವಿವರಿಸ್ಬೋದಾ? ಖಂಡಿತ ಪ್ರಮೋದ್, ಕಳೆದ 16 ದಿನಗಳಿಂದ ಕೂಡ ನಟ ದರ್ಶನ್, ಆರೋಪಿ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ನಿನ್ನೆ ಕೂಡ ಮಾಧ್ಯಮಕ್ಕೆ ಒಂದು ರೀತಿ ಅಸಭ್ಯವಾಗಿರ್ತಕ್ಕಂಥ ವರ್ತನೆ ಕೂಡ ಮಾಡ್ತಾ ಇರುವುದು ಕ್ಯಾಮ್ರಾಗಳಲ್ಲಿ ಕೂಡ ಸರಿಯಾಗಿತ್ತು. ತದನಂತರದಲ್ಲಿ ಟಿವಿ ವಿಚಾರವಾಗಿ ಕೂಡ ಪದೇ ಪದೇ ಕಿರಿಕನ್ನು ಮಾಡ್ಕೊಳ್ತಾ ಇದ್ರು ಮತ್ತು ಅವರ ಸೆಲ್ಗೆ ಹೋಗುವಂಥ ಸಿಬ್ಬಂದಿಗಳೊಂದಿಗೆ ಅವಂತರ ಬೇರೆ ಬೇರೆ ಪದಗಳಿಂದ ಬೈತಾ ಇದ್ರು ಅನ್ನೋ ಮಾಹಿತಿ ಕೂಡ ಬಂದಿರುವಂಥದ್ದು. ಹೀಗಾಗಿ ಟಿವಿ ವಿಚಾರವಾಗಿ ನಾನು ನಿಮ್ಮ ಸೂಪರಿಂಟೆಂಡೆಂಟಿಗೆ ಮಾತಾಡಬೇಕಾ ಅಥವಾ DIGಗೆ ಮಾತಾಡಬೇಕಾ, ಯಾರಿಗೆ ಮಾತಾಡಬೇಕು ಹೇಳಿ ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಮತ್ತು ಜೊತೆಗೆ ಜೈಲು ನಿಯಮಗಳ ಬಗ್ಗೆ ಜೈಲು ಸಿಬ್ಬಂದಿಗಳಿಗೆ ಪಾಠ ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಜೈಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡತಕ್ಕಂಥ ಸಿಬ್ಬಂದಿಗಳು ಇವರ ವರ್ತನೆಗಳ ಬಗ್ಗೆ ಹೇಳಿದ್ದಾರೆ. ಹೀಗಾಗಿ ಜೈಲಾಧಿಕಾರಿಗಳು ಕೂಡ ಸೆಲ್ಲಿಗೆ ಹೋಗಿ ಅಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನಂತಂದ್ರೆ ತಪ್ಪು ಮಾಡಿದಾಗ ಜೈಲಿಗೆ ಯಾಕೆ ಒಬ್ಬ ಕೈದಿಗಳನ್ನು ಕಳಿಸ್ತಾರೆ ಅಂತಂದರೆ, ಒಂದು ಶಿಕ್ಷೆ ಆಗಲಿ ಅಂತೇಳಿ, ಮತ್ತೊಂದು ತಮ್ಮ ನಡವಳಿಕೆಗಳನ್ನು
ಬದಲಾಯಿಸ್ಕೊಳ್ಳಿ, ಅಟ್ಲೀಸ್ಟ್ ಸರಿಯಾಗಿ ಸಮಾಜದಲ್ಲಿ ನಡ್ಕೊಳ್ಳೋ ನಿಟ್ಟಿನಲ್ಲಿ ಬದಲಾಗಲಿ ನಿಟ್ಟಿನಲ್ಲಿ ಜೈಲಿಗೆ ಕಳಿಸ್ತಾರೆ. ಆದರೆ ತಾವು ಮತ್ತೆ ತಮ್ಮ ನಡವಳಿಕೆಯನ್ನು ಅಸಭ್ಯತನವನ್ನು ಮತ್ತೆ ಪ್ರದರ್ಶನ ಮಾಡ್ತಾ ಇದ್ರ, ಇದು ಸರಿಯಲ್ಲ ಅಂತೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮತ್ತೊಂದು ರೀತಿ ನೋಡ್ತಾ ಹೋದರೆ ನಿಜಕ್ಕೂ ಕೂಡ ದರ್ಶನ್ ಅವರು ಅರ್ಥ ಮಾಡ್ಕೊಳ್ಬೇಕು. ಈಗ ಮಾಡಿರ್ತಕ್ಕಂಥ ಕೊಲೆ ಅಪರಾಧದಲ್ಲಿ ಜೈಲಿನಲ್ಲಿದ್ದಾರೆ, ಇನ್ನಾದರೂ ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡು ಅಟ್ಲೀಸ್ಟ್ ಮತ್ತೆ ಹೊರಗೆ ಬಂದ ನಂತರದಲ್ಲಿ ಸಮಾಜವಾಗಿ ಸರಿಯಾಗಿ ಬಂದು ಜೀವನ ನಡೆಸುವಂಥ ಪರಿಸ್ಥಿತಿಗೆ ಮಾಡಬೇಕು. ಆದರೆ ದರ್ಶನ್ ಅವರ ಮಂಡುತನ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಮತ್ತು ಅವರ ದುರಂಕಾರ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ಕೂಡ ಕಂಡು ಬರ್ತದೆ. ಇನ್ನೊಂದು ಕಡೆ ನೋಡ್ತಾ ಹೋದರೆ ಜೈಲಲ್ಲಿ ತಮ್ಮ ಬಟ್ಟೆಗಳನ್ನು ತಾವೇ ನಿತ್ಯದ ಹಾಗೆ ಅದು ಸ್ಟಾರ್ ನಟ ಆಗಿ ಕೂಡ ತಮ್ಮ ಬಟ್ಟೆಯನ್ನು ತಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ, ಸೆಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಅನಾರೋಗ್ಯದ ಕಾರಣ ಇಟ್ಕೊಂಡು ಬೇರೆ ಕಡೆ ಸೆಲ್ಗೆ ಶಿಫ್ಟ್ ಮಾಡೋದು ನಿಟ್ಟಿನಲ್ಲಿ ಕೂಡ ಒಂದು ರೀತಿಯ ಪ್ರಯತ್ನ ಕೂಡ ಮಾಡ್ತಾ ಇರೋದಾರೆ ಪ್ರಮೋದ್. ಓಕೆ, ಥ್ಯಾಂಕ್ ಯು ವಿನಾಯಕ್ ಎಲ್ಲ ಮಾಹಿತಿಗಾಗಿ. ಇನ್ನು ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡ ಮೇಲೆ ಅವರಿಗೆ ಕಾನೂನಿನ ಹೋರಾಟ ಒಂದು ಕಡೆಗೆ, ಈಗ ಕೊಲೆ ಕೇಸ್ನಲ್ಲಿ ಅವರು ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇದರ ಜೊತೆಗೆ ಅವರ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಸ್ತ್ರವನ್ನು ಬಳಸಲಾಗ್ತಾ ಇದೆ. ಪ್ರಮುಖವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನು ನೀಡಲಾಯಿತು. ಅದನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಜೈಲಿನಲ್ಲಿ ಸಿಗರೇಟು, ಟೀ ಕಪ್, ರೌಡಿ ಶೀಟರ್ ಜೊತೆಗೆ ಮೀಟಿಂಗ್ ಕೂಡ ಮಾಡಲಾಗಿತ್ತು. ಇಂಥ ಒಂದು ಆಧಾರವಾಗಿ ಇಟ್ಕೊಂಡು ಅಂದರೆ ಎಷ್ಟು ಇಂಪಾರ್ಟೆಂಟ್ ಈ ವ್ಯಕ್ತಿ ಅಥವಾ ಪವರ್ಫುಲ್ ಈ ವ್ಯಕ್ತಿ ಅಂದರೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ಸ್ವೀಕರಿಸುವ ಮಟ್ಟಿಗೆ ಈತ ಪ್ರಭಾವವನ್ನು ಹೊಂದಿದ್ದಾನೆ. ಜೈಲಿನಲ್ಲಿ ರೌಡಿ ಶೀಟರ್ ಮಗನಿಗೆ ವಿಡಿಯೋ ಕಾಲಿ ಮಾಡಿ ಮಾತನಾಡಿದ್ದ ಈತ. ಹೀಗಾಗಿ ವಿಡಿಯೋ ಕಾಲ್ ಅನ್ನೋ ಪ್ರಮುಖ ಅಂಶವನ್ನು ಉಲ್ಲೇಖಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ಗೆ ಯಾಕೆ ಬೇಲ್ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಈಗಾಗಲೇ ರಾಜಾತಿಥ್ಯ ಅಂದರೆ ಜೈಲಿನ ಒಳಗೆ ಅವರಿಗೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರುವಂಥದ್ದು, ಮತ್ತು ರೌಡಿ ಶೀಟರ್ಗಳ ಜೊತೆಗೆ ಸಂಪರ್ಕ, ರೌಡಿ ಶೀಟರ್ ಮಗ ಅಂದರೆ ಅವರ ರೌಡಿ ಶೀಟರ್ ಪುತ್ರನ ಜೊತೆಗೆ ವಿಡಿಯೋ ಕಾಲ್ ಮಾಡಿರುವಂಥದ್ದು, ತನಿಖಾ ವಿಚಾರಣಾ ಹಂತದಲ್ಲಿದ್ದು ಇನ್ನೂ ಪೂರ್ಣಗೊಂಡಿಲ್ಲ ಇದು ಯಾವುದೂ ಕೂಡ. ಹೀಗಾಗಿ ಸಾಕ್ಷಿಗಳ ಮೇಲೆ ಇವರು ಪ್ರಭಾವವನ್ನು ಬೀರ್ಬೋದು ಅಥವಾ ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಬೇಲ್ ಕೊಡಬಾರ್ದು ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಅಸಭ್ಯ ವರ್ತನೆ ಕೂಡ ಇದೆ. ಈ ಎಲ್ಲವನ್ನೂ ಕೂಡ ಮುಂದಿಟ್ಕೊಂಡು ಮುಂದಿನ ಹಂತದಲ್ಲಿ ಅಂದರೆ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಸೆಲ್ನಿಂದ ಹೊರಬರುವಂಥ ಸಂದರ್ಭದಲ್ಲಿ ಅಸಭ್ಯವಾದಂಥ ವರ್ತನೆಯನ್ನು ಕೂಡ ಮಾಡಿದರು. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳಿದ್ದರೂ ಕೂಡ ದರ್ಶನಿಂದ ಅಸಭ್ಯ ವರ್ತನೆ ಆಗಿತ್ತು. ಎಲ್ಲ ಕಾರಣಗಳಿಗೋಸ್ಕರ ಪ್ರಮುಖವಾಗಿ ಜೈಲಿನಲ್ಲಿ ರಾಜಾತಿಥ್ಯವನ್ನು ಸ್ವೀಕರಿಸುವಂಥ ವ್ಯಕ್ತಿ ಜೊತೆಗೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿರುವಂಥ ವ್ಯಕ್ತಿ, ಅದರ ಜೊತೆಗೆ ಆತನ ಸಂಪರ್ಕ, ಎಲ್ಲ ಕಾರಣಗಳಿಂದ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಬೇಲ್ ಕೊಡಬಾರ್ದು ಅಂತ ಪೊಲೀಸರು ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಆಧಾರ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಪ್ರಭಾವಿಯಾಗಿರುವಂಥ ವ್ಯಕ್ತಿ ಜೊತೆಗೆ ಈ ಸಮಾಜದಲ್ಲಿ ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಕೂಡ ಇದೆ. ಈಗಾಗಲೇ ಅವ್ರ ಮೇಲೆ ಗುರುತರವಾದಂಥ ಆರೋಪ ಇದೆ, ಅದು ಕೂಡ ಕೊಲೆ ಆರೋಪ. ಇಂಥ ಸಂದರ್ಭದಲ್ಲಿ ಅವರಿಗೆ ಬೇಲ್ ನೀಡಿ ಹೊರಗಡೆ ಬಂದರೆ ಜೈಲಿನಲ್ಲಿರುವಂಥ ಸಂದರ್ಭದಲ್ಲೇ ಪ್ರಭಾವ ಬೀಳಿಸಿ ಸೌಲಭ್ಯವನ್ನು ಪಡ್ಕೊಂಡಂಥ ದರ್ಶನ್ ಬೇಲ್ ಮೇಲೆ ಹೊರಗಡೆ ಬಂದರೆ ಸಾಕ್ಷ್ಯವನ್ನು ನಾಶ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ವಾದವನ್ನು ಕೂಡ ಮುಂದಿಟ್ಟು ಬೇಲ್ ಕೊಡದಂತೆ ವಾದ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.